ಇದು ಇವತ್ತು ಸುಮಲತಾ ಅಂಬರೀಶ್ ಅವರು ಸಿಎಂ ಕುಮಾರಸ್ವಾಮಿ ಸ್ಟಾರ್ಗಳ ಬಗ್ಗೆ ಮಾತಾಡಿದ್ರಲ್ಲ, ಅದಕ್ಕೆ ಟಾಂಗ್ ಅನ್ನ ಕೊಟ್ಟಿರೋದು. ಮೊನ್ನೆ ಸುದ್ದಿಗೋಷ್ಠಿ ನಡೆದಂತ ಟೈಮ್ನಿಂದಲೂ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಸ್ಟಾರ್ಗಳ ಬಗ್ಗೆ ಪದೇ ಪದೇ ಟಾಂಗ್ ಕೊಡೋ ರೀತಿಯಲ್ಲಿ ಮಾತಾಡ್ತಾ ಬಂದಿದ್ರು. ಹಾಗಾದ್ರೆ ಕುಮಾರಸ್ವಾಮಿ ಅವರು ಈ ಮುಂಚೆ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಸ್ಟಾರ್ಗಳ ಬಗ್ಗೆ, ಅದನ್ನೀಗ ನೋಡೋಣ. ಯಾಕೆ ತಲೆ ಕೆಡಿಸ್ಕೊತೀರಿ? ಬನ್ನಿ, ಎಲ್ಲರೂ ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ, ಬರಲಿ, ಸಂತೋಷ. ಬನ್ನಿ ನೋಡೋಣ, ಮಂಡ್ಯ ಜಿಲ್ಲೆ ಜನರ ಪರವಾಗಿ ಏನೇನು ಮಾತಾಡ್ತಾರೆ ಮಾತಾಡಿ. ಏನು ಎಲ್ಲ ಈಗ ಗೊತ್ತಿರೋ ವಿಷಯನೇ ಅದು. ಯಾಕೆ ಅದೇನು ವಿಶೇಷ ಏನಿದೆ? ವಿಶೇಷ ಏನಿಲ್ಲ, ಅದು ಗೊತ್ತಿರತಕ್ಕಂಥ ವಿಚಾರವೇ. ಅವ್ರದ್ದು ಎಲ್ಲರ ಬೆಂಬಲ ಇದೆ ಅವರಿಗೆ. ತೊಂದರೆ, ಸಂತೋಷ, ನಿಲ್ಬೋದು, ಯಾರು ಬೇಕಾದರೂ ನಿಲ್ಬೋದು. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ನಾನು ಮೊದಲಿಂದ ಹೇಳ್ಕೊಂಬಂದಿದ್ದೀನಿ, ಅವ್ರಿಗೆ ಎಲ್ಲ ರೀತಿಯ ಹಕ್ಕುಗಳಿದ್ದಾವೆ. ಯಾರು ಬೇಕಾದ್ರೂ ಚುನಾವಣೆ ನಿಲ್ಲಬೇಕು. ಅಂದ್ರೆ ನಾವು ಜನಕ್ಕೋಸ್ಕರ ಬಂದಿರೋದು, ಯಾರ ವಿರುದ್ಧನೂ ಬಂದಿಲ್ಲ ಅಂತ. ಅಟ್ಲೀಸ್ಟ್ ಈಗಲಾದರೂ ಜನಕ್ಕೋಸ್ಕರ ಬಂದವರಲ್ಲ, ಜನಕ್ಕೆ ಬಂದಿದ್ದೀವಿ ಅಂತ ಹೇಳೋರಲ್ಲ. ಇಷ್ಟು ದಿವಸ ಪಾಪ ಜನಗಳು ಕಂಡಿರಲಿಲ್ಲ, ಈಗ ಜನ ಕಾಣ್ತಾ ಇದ್ದಾರೆ. ಒಳ್ಳೇದಾಗಲಿ. ಅದು ಗೊತ್ತಿರೋ ವಿಷಯನೇ ಎಲ್ಲರಿಗೂ. ಅವರು ಆಗಲೇ 2 ತಿಂಗಳಿಂದ ಅವ್ರ ಪ್ರಚಾರ ನಡೀತಿದೆ. ಇವತ್ತು ಹೊಸದಾಗಿ ನಡೀತಾ ಇರೋದು. ಎಲ್ಲ ದಾಳಿ ಇಡ್ಲಿ ತೊಂದರೆ ಇಲ್ಲ, ಎಲ್ಲ ಚಿತ್ರನಟರು ಬಂದು ದಾಳಿ ಮಾಡಿದ್ರು ನನಗೇನು ಆತಂಕ ಇಲ್ಲ. ನಾನು ಕಾಣದೇ ಇರತಕ್ಕಂಥ ಚಿತ್ರನಟರುಗಳಿಲ್ಲ. ನಾನು ಅದೇ ಫೀಲ್ಡಲ್ಲೇ ಬಂದಿರೋನು. ಎದುರಿಸೋಣ ಬನ್ನಿ. ಯಶ್ ಆಗಲಿ, ನನ್ನ ಕುಟುಂಬದ ಸದಸ್ಯರಾಗಲಿ, ನನ್ನ ಮನೆಯ ಮಕ್ಕಳಾಗಿ ಇಲ್ಲಿಗೆ ಬಂದಿದ್ದಾರೆ. ತಾಯಿಗೋಸ್ಕರ ಮಕ್ಕಳು ಬರೋದು ತಪ್ಪ? ನೀವೇ ಹೇಳಿ. ಇವತ್ತು ಮಗನಿಗೋಸ್ಕರ ಅವರೆಲ್ಲ ಬಂದು ಹಿಂಗೆ ನಿಂತ್ಕೊಂಡು ಪ್ರಚಾರ ಮಾಡೇ ಮಾಡ್ತಾರೆ. ಈ ತಾಯಿಗೋಸ್ಕರ ನನ್ನ ಮಕ್ಕಳು ಬರೋದು ಇವತ್ತು ತಪ್ಪ ಅಂತ ನೀವೇ ನಿಜ. ದರ್ಶನ್ ಆಗಲಿ, ಯಶ್ ಆಗಲಿ, ನನ್ನ ಕುಟುಂಬದ ಸದಸ್ಯರಾಗಲಿ, ನನ್ನ ಮನೆಯ ಮಕ್ಕಳಾಗಿ ಇಲ್ಲಿಗೆ ಬಂದಿದ್ದಾರೆ. ತಾಯಿಗೋಸ್ಕರ ಮಕ್ಕಳು ಬರೋದು ತಪ್ಪ? ನೀವೇ ಹೇಳಿ. ಇವತ್ತು ಮಗನಿಗೋಸ್ಕರ ಅವರೆಲ್ಲ ಬಂದು ಹಿಂಗೆ ನಿಂತ್ಕೊಂಡು ಪ್ರಚಾರ ಮಾಡೇ ಮಾಡ್ತಾರೆ. ಈ ತಾಯಿ. ಇದು ಸ್ಟಾರ್ಗಳ ಬಗ್ಗೆ ಸುಮಲತಾ ಅವರು ಸಿಎಂ ಕುಮಾರಸ್ವಾಮಿಗೆ ಕೊಟ್ಟಂತ ಟಾಂಗ್. ಇನ್ನು ಸಮಾವೇಶದಲ್ಲಿ ಅಭಿಷೇಕ್, ಅಂಬರೀಶ್ ಹಾಗೇನೆ ದರ್ಶನ್, ಯಶ್ ಅವರು ಕೂಡ ಮಾತಾಡಿದ್ರು. ಯಾವ ರೀತಿ ಟಾಂಗ್ ಅವ್ರು ಕೊಟ್ರು ನೋಡೋಣ. ಹಲವಾರು ಮಾತುಗಳು ಆಡ್ತಾರೆ ಅಂತ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿ, ನಮಗೂ ಈ ಮಾತನಾಡಿದ್ದ ಮಾತುಗಳ ಬಗ್ಗೆ ನಮಗೂ ಮಾಹಿತಿ ಬರುತ್ತೆ. ನಾವು ಟಿವಿ ನೋಡ್ತೀವಿ, ನಮ್ಮ ಮನಸ್ಸು ಇವೆಲ್ಲ ಮುಟ್ಟುತ್ತೆ. ಒಂದಿನ ನಾನು ಹೋಗಿ ನಮ್ಮ ಟೈಮ್ ಕೇಳಿದಾಗ, ಇವ್ರು ಇಷ್ಟೆಲ್ಲ ಮಾತಾಡ್ತಾರ, ನಾವೊಂದು ಉತ್ತರಿಸ್ಬೇಕಾ, ನಾವೇನಾದ್ರು ಒಂದು ಹೇಳೋದ ಅಂತ ಹೇಳಿದ್ರೆ, ಕೇಳಿದಾಗ ನಾವೇನು ಹೇಳೋದ್ ಬೇಕಾಗಿಲ್ಲ ಮಗ, ಜನ ನಮ್ಮ ಪರ ಮಾತಾಡ್ತಾರೆ, ನಾವೇನು ಉತ್ತರಿಸ್ಬೇಕಾಗಿಲ್ಲ, ಜನನೇ ಒಳ್ಳೆ ಉತ್ತರ ಕೊಡ್ತಾರೆ ಅಂತ ಒಂದು ಮಾತು ಬಂತು. ಅಂದ್ರೆ ನಮ್ಮ ತಾಯಿ ಮತ್ತೆ ನಾನು, ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ವಿಶ್ವಾಸ, ಅದನ್ನು ನಂಬ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ಇವತ್ತು ಬೆಳಿಗ್ಗೆ 11:30ಗೆ ಸುಮಲತಾ ಅಂಬರೀಶ್ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಪಕ್ಷೇತರ ನಿಲ್ತಾರೆ ಅಂತ ತೀರ್ಮಾನ ಮಾಡಿಕೊಂಡು, ನಿಮ್ಮ ಅಭಿಮಾನಿಗಳ ಧ್ವನಿ ಮತ್ತೆ ಕಾರ್ಯಕರ್ತರ ಕೂಗನ ಕೇಳಿ ತೀರ್ಮಾನ ತಗೊಂಡಿದ್ದು. ಇಲ್ಲಿ ನಿಂತಿ ಅನ್ವರ್ ಪಾಷಾ ಅವರು ನನ್ನ ಮಾತು ಹೇಳಿದ್ರು, ಇವತ್ತು ಕಾರ್ಯಕರ್ತರು ಕಣ್ ತೆಗ್ದಿದ 30 ದಿನ ಕಣ್ ಮುಚ್ಚಂಗಿಲ್ಲ ಅಂತ. ನಿಜ. ನಾನ್ ನಿಮ್ಮ ಹತ್ರ ಹೇಳೋದಿಷ್ಟೇ, ಒಟ್ಟಿಗೆ ಕೆಲಸ ಮಾಡೋಣ. ನಾನು 30 ದಿನ ಕಣ್ ಮುಚ್ಚಲ್ಲ. ನಿಮ್ ಒಟ್ಟಿಗೆ ನಾನು ಅದು ರಾತ್ರಿ ಕೆಲಸ ಮಾಡಕ್ ತಯಾರಾಗಿದ್ದೀನಿ. ಅಮ್ಮ ಹೇಳಿದ್ರಲ್ಲ, ಜನ ಉತ್ತರಿಸ್ಬೇಕು, ಜನನೇ ಉತ್ತರ ಕೊಡ್ತಾರೆ ಅಂತ. ಮೇ 23ಗೆ ನಾವು ಕೊಡ್ಬೇಕಾಗಿರೋ ಉತ್ತರ, ಅದು ರಿಸಲ್ಟ್ ದಿನ ಕೊಡ್ಬೇಕಾಗಿರೋ ಉತ್ತರ. ನಾವು ಇವ್ರಿಗೆ ಉತ್ತರಿಸ್ಬೇಕು ಅಂದ್ರೆ, ನಾವು ಅಂಬರೀಷ್ ಅಣ್ಣನ ಬಲ ಏನು ಅಂತ ತೋರಿಸ್ಬೇಕಂದ್ರೆ, ಇವತ್ತಿಂದ ನಮ್ಮ ಕೆಲಸ ಶುರು. ಮಂಡ್ಯ ಅಖಾಡಕ್ಕೆ ಅಂಬರೀಷ್ ಅವ್ರ ಕುಟುಂಬ ಇಳಿದಿದೆ. ಅವರ ಅಭಿಮಾನಿಗಳ ಧ್ವನಿ, ಅವ್ರ ಕಾರ್ಯಕರ್ತರ ನಂಬಿ ನಾವು ಇಲ್ಲಿ ಬಂದಿದ್ದೀವಿ. ನಿಮ್ಮ ಸಹಕಾರ ನಮಗೆ ಬೇಕು, ಅಭಿಮಾನಿಗಳ ಆಶೀರ್ವಾದ ನಮಗೆ ಬೇಕು. ಅಂಬರೀಷನ ಆಶೀರ್ವಾದ ಅಂತೂ ನಮ್ಮಲ್ಲಿ ಸದಾ ಇರುತ್ತೆ ಅಂತ ಒಂದು ನಂಬಿಕೆ. ನಮ್ಮ ಮಧ್ಯದಲ್ಲಿ ಪ್ರೀತಿ, ವಿಶ್ವಾಸದ ಸಂಬಂಧ, ಈ ಬಾಂಧವ್ಯನೂ ಹೀಗೆ ಯಾವತ್ತು ಹಿಂಗೆ ಇರುತ್ತೆ ಅಂತ ನಮ್ಮ ಒಂದು ನಂಬಿಕೆ. ಅದು ನಾನು ಹೇಳ್ದಂಗೆ ನಮ್ಮ ಉತ್ತರ ಚುನಾವಣೆಯಲ್ಲಿ ತೋರಿಸೋಣ, ಮಾತುಗಳಲ್ಲ.
ಅಕ್ಕ ಹೇಳ್ಬೋದು ಎಲ್ಲೋ ಗೊತ್ತಿಲ್ಲ, ಬಟ್ ನಾನು ಹೇಳ್ತೀನಿ, ನಮ್ಮ ಜನಗಳ ಮುಂದೆ ಏನು ಮುಚ್ಚಿಡಬಾರ್ದು. ಅವ್ರಿಗೆ ಒಂದು ಸಣ್ಣ ನೋವಾಗಿತ್ತು. ಏನಂದ್ರೆ, ಯಾಕಕ್ಕ ಏನಾದ್ರು ಅಂದ್ರ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ ಅಂತ. ಇಲ್ಲ, ನನ್ಗಂದಿದ್ದಲ್ಲ, ದರ್ಶನ್ ಬಗ್ಗೆ ನಿನ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನನಗಂದ್ರೆ ಪರವಾಗಿಲ್ಲ, ನನ್ನಿಂದ ನಿಮ್ಗಳಿಗೆ ಇದಾಗ್ತಿದೆಯಲ್ಲ ಅಂತಂದ್ರು. ಅಕ್ಕ ಒಂದ್ ಮಾತು ಹೇಳ್ತೀನಿ, ಇದು ನಾವು ಮಾಡ್ತಿರೋ ತಪ್ಪಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತು. ಇದು ಯಾವುದೋ ಅಧಿಕಾರದ ಆಸೆಗೋ ಅಥವಾ ಬೇರೆ ನಮ್ಮ ಲಾಭಕ್ಕೋ ಮತ್ತೊಂದಕ್ಕೋ ಬಂದು ನಿಂತಿರೋರಲ್ಲ ನಾವಿಲ್ಲಿ. ಇದನ್ನ ತಪ್ಪು ಅಂತ ಕೆಲವ್ರು ಅನ್ಕೊಂಡಿದ್ರೆ, ಆ ಅನ್ಕೊಂಡವ್ರಿಗೆ ಹೇಳ್ತೀನಿ, ನಾವು ತಪ್ಪೇ ಮಾಡ್ತೀವಿ. ಆ ತಪ್ಪು ಸಾಯೋವರೆಗೂ ಮಾಡ್ತೀವಿ. ಯಾಕಂದ್ರೆ ಅಂಬರೀಷ್ ಅಣ್ಣ ನನ್ಗಷ್ಟು ಮಾಡಿದ್ದಾರೆ. ಅಂಟಾರ್ಟಿಕಾದಿಂದ ಬಂದಿದೀವ, ಪಾಕಿಸ್ತಾನದಿಂದ ಬಂದಿದೀವ, ಇದೇ ಮೈಸೂರಿಂದ ಮಂಡ್ಯ ರೋಡ್ ದಾಟ್ಕೊಂಡೆ ಕಣಪ್ಪ ನಾವು ಬೆಂಗಳೂರಲ್ಲಿ ಬದುಕ್ತಾ ಇರೋದು ಅಥವಾ ಜೀವನ ಕಟ್ಕೊಂಡಿರೋದು. ಇದೇ ಪಾಲಹಳ್ಳಿ ಪಂಪ್ ಹೌಸ್ ಅಲ್ಲಿ ಈಜಿದೀವಿ, ಇದೇ KRS ಅಲ್ಲಿ ಇದು ಮಾಡಿದೀವಿ, ಮಂಡ್ಯಲ್ಲಿ ಕಬ್ನಾಲು ಕುಡ್ದಿದೀವಿ, ಬೆಲ್ಲನೂ ತಿಂದಿದೀವಿ. ಮಂಡ್ಯ ಜನತೆ ಪ್ರೀತಿಯಿಂದ ಬೆಳೆಸಿ ನಮ್ಮನ್ನ ಸರಿಯಾದ ಸ್ಥಾನದಲ್ಲೇ ನಿಲ್ಸಿದ್ದಾರೆ. ಇಡೀ ಕರ್ನಾಟಕಕ್ಕೆ ನಮ್ ಋಣ ಇದೆ. ಸ್ವಲ್ಪ ಜಾಸ್ತಿ ಮಂಡ್ಯ ಆಗಿದೆ, ಮಂಡ್ಯ ಮೇಲೆ ನಮಗಿದೆ. ಯಾಕಂದ್ರೆ ಯಾವಾಗ್ಲೂ ಎಲ್ಲೇ ಹೋದ್ರು ಒಂದು ಕ್ರೌಡಲ್ಲಿ ಫೋಟೋ ತೆಗೆಸ್ಕೋಬೇಕಾದ್ರೂ ಒಂದು ವಾಯ್ಸ್ ಜೋರಾಗಿ ಬರುತ್ತೆ. ಅದು ಯಾವ್ದು ಅಂದ್ರೆ ಮಂಡ್ಯದವ್ರು ಹೇಳೋಣ, ಮಂಡ್ಯಗಾಣ ಅಂತಾರೆ. ಯಾಕಂದ್ರೆ ನಮ್ಮನ್ನ ಅಷ್ಟು ಸ್ವಂತವಾಗಿ ಅವ್ರು ತಗೊಂಡಿದ್ದಾರೆ. ಅಕ್ಕ ನೀವು ಧೈರ್ಯವಾಗಿರಿ ಅಕ್ಕ. ಇಲ್ಲಿ ಬಂದಿರೋರು ಯಾರು ದುಡ್ಡುಗೋ ಬಲವಂತಕ್ಕೋ ತೋರ್ಕೆಗೋ ಬಂದಿರೋರಲ್ಲ. ಇವತ್ತಲ್ಲಿ ಬಂದಿರಲ್ಲ ಜನ, ನಾನು ನೋಡ್ತಾ ಇದ್ದೆ, ಸಾಕಷ್ಟು ಜನ ಹೇಳ್ಬೋದು, ಸಿನಿಮಾದವ್ರು ಬಂದಿದ್ರು, ದರ್ಶನ್ ಅವ್ರು ಬಂದಿದ್ರು, ಯಶ್ ಅವ್ರು ಬಂದಿದ್ರು, ನೋಡಕ್ ಬಂದ್ರು ಅಂತ. ನಮ್ಮನ್ನ ಯಾರು ನೋಡ್ತಾ ಇಲ್ಲ ಸರ್. ದಯವಿಟ್ಟು ನೀವೆಲ್ಲರೂ ಒಳ್ಳೆತನಕ್ಕೆ ಬೆಲೆ ಕೊಡಿ. ನಿಮ್ ಮನಸ್ಸಿಗೆ ಏನ್ ಸರಿ ಅನ್ಸುತ್ತೋ ಅದು ಮಾಡಿ ಚೇಂಜ್ ನೋಡಿ. ಒಂದ್ ಹೇಳ್ತೀನಿ, ನಮ್ಮ ಅನುಕೂಲಕ್ಕೆ ನಾವೆಲ್ಲ ಬದುಕಕ್ಕೆ ಶುರು ಮಾಡಿದ್ರೆ ನಾಳೆ ದಿನ ಚೇಂಜ್ ಆಗ್ತಾ ಇರೋ, ಶಿಫ್ಟ್ ಆಗ್ತಿರುತ್ತೆ. ಬಟ್ ಭಾವನೆಗಳು ಯಾವತ್ತೂ ಚೇಂಜ್ ಆಗಲ್ಲ. ಎಲ್ಲಿಗೆ ನೀವು ಪ್ರೀತಿ ಇಟ್ಕೊಂಡಿರೋ ಅಲ್ಲಿ ಪ್ರೀತಿ ತೋರಿಸಿ. ಅಕ್ಕನ ಕಡೆ ನಾನ್ ಗ್ಯಾರಂಟಿ ಕೊಡ್ತೀನಿ, ಅವ್ರು ಸುಮ್ಮನೆ ಬಂದು ಹೋಗೋರಲ್ಲ. ಸೋಲ್ಲಿ ಗೆಲ್ಲಿ ಮಂಡ್ಯದಲ್ಲೇ ಇರ್ತಾರೆ. ಮಂಡ್ಯದಲ್ಲಿ ನಿಮ್ ಪ್ರೀತಿನ ಬೆಳೆಸ್ಕೊಂಡು ಹೋಗ್ತಾರೆ. ಗೆಲ್ಸಿದ್ರೆ ಗೆಲ್ಲಿವರೆಗೂ ಮಂಡ್ಯ ಸೌಂಡ್ ಇನ್ನೂ ಜೋರಾಗಿ ಮಾಡ್ತಾರೆ. ನಿಮ್ಮ ಆಶೀರ್ವಾದ. ಅಮ್ಮ ಇವತ್ತು ಇಲ್ಲಿಗೆ ಬಂದು ನಿಂತಿರೋದು ನೀವು ಅವ್ರಿಗೆ ತೋರಿಸ್ತಿರೋ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ. 18ನೇ ತಾರೀಕಲ್ಲ, 23 ಓಪನ್ ಆಗುತ್ತಲ್ಲ, ಅವತ್ತು ಪಡ 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 ಹೇಳ್ತಿದ್ದಾಗ ಇವತ್ತೇನೇ ನಮ್ಗೆ ಅಂದಿದ್ರು ಅವ್ರು ಹಂಗಂಗೆ ಕೆಳಗಡೆ ಹೋಗ್ಬೇಕು, ಇದು ಹೇಳ್ತಾ ಇರ್ಬೇಕು. ಇಷ್ಟೇ ನಾನು ಕೇಳ್ಕೊಳ್ಳೋದು. ಇಲ್ಲಿ ಯಾವುದೇ ಪಕ್ಷವಾಗಿ ಬಂದಿಲ್ಲ, ನೀವು ಬರೀ ಪ್ರೀತಿಯಿಂದ ಬಂದಿದ್ದೀರಾ. ಅಭಿಮಾನಿಗಳು ಆಕ್ಚುಲಿ ಪಂಚನ ಮೇಲಕ್ಕೆ ಕತ್ತಿದ್ರೆ ಏನೇನೆಲ್ಲ ಆಗ್ಬೋದು ಅಂತ ಒಂದು ಸಲಿ ಉತ್ತರ ಕೊಟ್ಬಿಟ್ರೆ ನಾವು ಜನ ಗೊತ್ತಾಗುತ್ತೆ ಏನಿದು ಅಂತೇಳಿ. ಆದ್ರಿಂದ ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಅಮ್ಮನ ಮೇಲಿರ್ಲಿ. ಇವತ್ತಿಂದ 18ನೇ ತಾರೀಕುವರೆಗೂ ನಮ್ಮ ಪೆರೇಡ್ ಶುರು. ಪೆರೇಡ್ ಮಾಡೋಣ, ಆಗಿದ್ದಾಗೋಗ್ಲಿ, ಒಂದ್ಸಲಿ ನೋಡೇ ಬಿಡೋಣ. ಸೊ ನಿಮ್ಮ ಈ ಕೂಗು, ಈ ಧ್ವನಿ ಹೀಗೆ ಇರಲಿ. ಅಮ್ಮನಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಮಾಡಿ ಅಂತ ಕೇಳ್ಕೊಳ್ತೀನಿ. ಅವಾಗಿಂದ ನಿಮ್ ಸೌಂಡ್ ಜಾಸ್ತಿ ಇದಣ್ಣ, 18ವರೆಗೂ ನಿಮ್ ಸೌಂಡ್ ಹಿಂಗೆ ಇರ್ಬೇಕಣ್ಣ. ಮಂಡ್ಯದಲ್ಲಿ ಇವತ್ತು ಸಾಕಷ್ಟು ರಾಜಕೀಯ ಬೆಳವಣಿಗೆ ಆಗಿದೆ. ಸುಮಲತಾ ಅಂಬರೀಶ್ ಅವರ ಶಕ್ತಿ ಪ್ರದರ್ಶನ ಆಗಿದೆ. ಸಮಾವೇಶದ ಮುಖಾಂತರವಾಗಿ ಮೌನವನ್ನ ಮುರಿದಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಒಂದು ಕಡೆ ಸುಮಲತಾ ಅಂಬರೀಶ್ ಅವರು ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರೆ, ಇನ್ನೊಂದು ಕಡೆ ಸುಮಲತಾ ಸುನಾಮಿಗೆ ಬೆಚ್ಚಿ ಬಿದ್ದಿದೆ ದೋಸ್ತಿ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಸುಮಾಗೆ ಕಾಂಗ್ರೆಸ್ ಬೆಂಬಲ ನೋಡಿ ಖುದ್ದು ಸಿಎಂ ಕುಮಾರಸ್ವಾಮಿ ಅವರೇ ಇವತ್ತು ಶಾಕ್ ಆಗಿ ಹೋಗಿದ್ದಾರೆ. ಹಾಗಾಗಿ ದಿಢೀರ್ ಅಂತ ಕಾಂಗ್ರೆಸ್ ನಾಯಕರ ಸಭೆಯನ್ನ ಇದೀಗ HD ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಯನ್ನ ಕುಮಾರಸ್ವಾಮಿ ಅವರು ಸಮಾವೇಶದ ಬಗ್ಗೆ ಪಡ್ಕೊಳ್ತಾನೆ ಇದ್ರು. ಇದ್ರ ಜೊತೆಗೆ ಈ ಬೃಹತ್ ಶಕ್ತಿ ಪ್ರದರ್ಶನದಲ್ಲಿ ಕೆಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದನ್ನ ನೋಡಿ ಇದೀಗ ಸಿಎಂ ಶಾಕ್ಗೆ ಒಳಗಾಗಿದ್ದಾರೆ. ದಿಢೀರ್ ಅಂತ ಇದೀಗ
ಕಾಂಗ್ರೆಸ್ ನಾಯಕರ ಸಭೆಯನ್ನ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಆಲ್ರೆಡಿ ಬೆಳಗ್ಗೆ ಸಿದ್ದರಾಮಯ್ಯ ಅವರು ಕೂಡ ವಾರ್ನ್ ಮಾಡಿದ್ರು. ಸಂಜೆ 5 ಗಂಟೆಗೆ ಮಂಡ್ಯ ಕೈ ಮುಖಂಡರ ಸಭೆಯನ್ನ ಇದೀಗ ಕುಮಾರಸ್ವಾಮಿ ಅವರು ಕರೆದಿರೋದು. ಡಿಕೆ ಶಿವಕುಮಾರ್ಗೆ ಕಾಲ್ ಮಾಡಿ ತಮ್ಮ ಅಸಮಾಧಾನವನ್ನ ಸಿಎಂ ಕುಮಾರಸ್ವಾಮಿ ಅವರು ತೋಡ್ಕೊಂಡಿದ್ದಾರೆ. ಬಹಿರಂಗವಾಗಿ ಕೈ ನಾಯಕರು ಈ ರೀತಿ ಕಾರ್ಯಕರ್ತರು ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯ ಕತೆ ಏನು? ಮಂಡ್ಯ ಮುಖಂಡರ ಮನವೊಲಿಸಿ ನೀವೇ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನ ವಹಿಸಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇದೀಗ ಕೈ ಮುಖಂಡರ ಅಸಮಾಧಾನವನ್ನ ಸರಿಪಡಿಸೋ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಸುಮಲತಾ ಪರ ಜನಸ್ತೋಮವನ್ನ ಕಂಡು ಒಂದ್ ಕಡೆ ದೋಸ್ತಿ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ, ಇನ್ನೊಂದ್ ಕಡೆ ಬಹಿರಂಗವಾಗಿ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಸುಮಲತಾಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ, ಸುಮಲತಾ ಪರವಾಗಿ ನಿಂತ್ಕೊಂಡಿದ್ದಾರೆ. ಅದು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಸಂಜೆ 5 ಗಂಟೆಗೆ ಮಂಡ್ಯ ಕೈ ಮುಖಂಡರ ಸಭೆಯನ್ನ ಈಗ ಕುಮಾರಸ್ವಾಮಿ ಅವರೇ ಕರೆದಿದ್ದಾರೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಹತ್ರ ಕುಮಾರಸ್ವಾಮಿ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಬೆಳಿಗ್ಗೆ ಅಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತುಂಬಾ ಅಪ್ಸೆಟ್ ಆಗಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಸಾಗರೋಪಾದಿಯಲ್ಲಿ ಹೋಗ್ತಾ ಇದ್ದಾರೆ, ಚಲುವರಾಯಸ್ವಾಮಿಗೆ ನೀವೇ ಏನಾದ್ರೂ ಮಾಡಿ ಸರಿ ಮಾಡಿ ಅಂತ ಜವಾಬ್ದಾರಿ ಕೊಟ್ಟಿದ್ರು ಅಂತ. ಈಗ ಖುದ್ದು ಸಿಎಂ ಕುಮಾರಸ್ವಾಮಿ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ? ಶರ್ಮಿತಾ ಶೆಟ್ಟಿ ಸ್ವತಂತ್ರ ಅಭ್ಯರ್ಥಿಯಾಗಿ ಇವತ್ತು ಸುಮಲತಾ ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಸಿದ ನಂತರ ಬಹಿರಂಗ ಸಮಾವೇಶವನ್ನು ಮಾಡಿದ್ರು. ಇಡೀ ಸಮಾವೇಶದಲ್ಲಿ ಜನಸಾಗರ ಅಲ್ಲಿ ಕಾಣ್ತಾ ಇತ್ತು. ಎಲ್ಲ ಒಂದ್ ಕಡೆ 10,000 ಕುರ್ಚಿಗಳನ್ನ ಮಾತ್ರ ಸುಮಲತಾ ಅವರು ಹಾಕ್ಸಿದ್ರು. ಆದ್ರೆ ಅದಕ್ಕೂ ಮೀರಿದ ರೆಸ್ಪಾನ್ಸ್ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಪಕ್ಷೇತರ ಅಭ್ಯರ್ಥಿ ಇಷ್ಟು ಮಟ್ಟದ ಅಂದ್ರೆ ಇಷ್ಟು ಸಂಖ್ಯೆಯ ಜನರನ್ನು ಸೇರಿಸೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ದೊಡ್ಡದಾದ ಒಂದು ಆರ್ಗನೈಸೇಷನ್ ಬೇಕು, ಜೊತೆಗೆ ತಳಮಟ್ಟದ ಕಾರ್ಯಕರ್ತರು ಇರಬೇಕು ಮತ್ತು ಅದಕ್ಕೆ ಒಂದು ಪಕ್ಷದ ನಾಯಕರುಗಳ ಬೆಂಬಲ ಬೇಕು. ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ದಿಢೀರ್ನೆ ಕೇವಲ 2 ದಿನದಲ್ಲಿ ಏನು ಸಮಾವೇಶ ಮತ್ತು ನಾಮಪತ್ರ ಘೋಷಣೆ ಬೆನ್ನಲ್ಲೇ ಇದೀಗ 10,000ಕ್ಕೂ ಹೆಚ್ಚು ಜನರು ಸೇರಿರುವಂತದ್ದು. ಹಾಗಾಗಿ ಇದು ಯಾವ ರೀತಿ ಜನ ಇಷ್ಟೊಂದು ಸೇರಿದ್ರು ಮತ್ತೆ ಪ್ರತಿ 8 ಕ್ಷೇತ್ರಗಳಲ್ಲೂ ಒಟ್ಟಾರೆ ಎಷ್ಟು ಜನ ಸೇರಿದ್ರು ಮತ್ತು ಯಾರ ಬೆಂಬಲ ಇದೆ ಮತ್ತು ಯಾರು ಇವರಿಗೆ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲದರ ಬಗ್ಗೆ ಇದೀಗ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಹಿತಿಯನ್ನು ಕೂಡ ಕೇಳಿರುವಂತದ್ದು. ರಾಜ್ಯದ ಗುಪ್ತಚರ ಇಲಾಖೆಗೆ ಮಾಹಿತಿಯನ್ನು ಕೇಳಿದ್ದಾರೆ. ಸಂಪೂರ್ಣ ಇಡೀ ಕಾರ್ಯಕ್ರಮದ ಅರೇಂಜ್ಮೆಂಟ್ ಸಂಬಂಧಪಟ್ಟಾಗ ಮತ್ತು ಜನ ಸೇರಿರೋ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಮಂಡ್ಯದ ಉಸ್ತುವಾರಿಯನ್ನು ವಹಿಸಿಕೊಳ್ಳುವಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಮನವಿಯನ್ನು ಮಾಡಿದ್ರು. ಮನವಿ ಮೇರೆಗೆ ಇವತ್ತಿನ ಜನಸ್ತೋಮ ಸೇರಿರುವ ಸಂಬಂಧಪಟ್ಟಾಗೆ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕರೆ ಮಾಡಿದ್ದಾರೆ. ಕರೆ ಮಾಡಿದ ಸಂದರ್ಭದಲ್ಲಿ ಇಷ್ಟೆಲ್ಲ ಜನ ಹೇಗೆ ಸೇರಿದ್ರು ಮತ್ತು ಕಾಂಗ್ರೆಸ್ ನಾಯಕರು ಇದಕ್ಕೆ ಕಾರಣ ಅಂತ ನೇರ ಹೊಣೆಗಾರಿಕೆಯನ್ನು ಮಾಡಿರುವಂತದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ಗೆ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಕಾರಣದಿಂದ ಡಿ.ಕೆ. ಶಿವಕುಮಾರ್ ಇದೀಗ ಸಂಜೆ ಸಭೆಯನ್ನು ಕರೆದಿದ್ದಾರೆ. ಮಂಡ್ಯದ ಕಾಂಗ್ರೆಸ್ ನಾಯಕರು ಮತ್ತು ಪ್ರಮುಖ ಮುಖಂಡರ ಸಭೆಯನ್ನು ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಆ ಮುಖಾಂತರ ಆಗಿರ್ತಕ್ಕಂಥ ಡ್ಯಾಮೇಜ್ಗೆ ಪ್ಯಾಚಪ್ ಆಗುವಂತದ್ದು ಮತ್ತು ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸುವ ದಿನ ಅತಿ ಹೆಚ್ಚು ಜನರನ್ನು ಸೇರಿಸುವುದು ಮತ್ತು ಅಲ್ಲಿ ಅವತ್ತು ಕಾಂಗ್ರೆಸ್ ಬಾವುಟವನ್ನು ಪ್ರದರ್ಶನ ಮಾಡುವಂಥದ್ದು ಮತ್ತು ಕಾಂಗ್ರೆಸ್ ನಾಯಕರುಗಳೇ ಖುದ್ದು ಹಾಜರಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ಗೆ ವಹಿಸಿರುವಂತದ್ದು. ಮತ್ತೊಂದು ಕಡೆ ಶರ್ಮಿತಾ ಶೆಟ್ಟಿ ನಿನ್ನೆ ಅಷ್ಟೇ ನಡೆದಂತ ದೋಸ್ತಿಗಳ ಸಭೆಯಲ್ಲೂ ಕೂಡ ನೇರವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ಚಲುವರಾಯಸ್ವಾಮಿಯೇ ಸುಮಲತಾರವರ ಇಂದಿನ ಮಾಸ್ಟರ್ ಮೈಂಡ್ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಬಿಕ್ಕಟ್ಟನ್ನ ಮತ್ತು ಬಹುತೇಕ ನಿಮ್ಮ ಶಿಷ್ಯರೇ ಈ ಬಿಕ್ಕಟ್ಟಿಗೆ ಕಾರಣ, ಹಾಗಾಗಿ ನೀವೇ ಕುಳಿತು ಮಾತನಾಡಿ ಎಲ್ಲರನ್ನು ಸಮಾಧಾನ ಪಡಿಸಿ ಮೈತ್ರಿಗೆ ಬೆಂಬಲ ಕೊಡುವಂತೆ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಇದೀಗ ಎಲ್ಲವೂ ಕೂಡ ಉಲ್ಟಾ ಆಗಿರುವಂತದ್ದು. ಬೆಂಗಳೂರಿನಲ್ಲಿರ್ತಕ್ಕಂಥ ಚಲುವರಾಯಸ್ವಾಮಿ ತಮ್ಮ ಆಪ್ತರ ಮುಖಾಂತರ ಬಹಳಷ್ಟು ಜನ ಸೇರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಮತ್ತು ಸೂಚನೆ ಕೊಟ್ಟಿರುವಂತದ್ದು ಮತ್ತು ಸುಮಲತಾ ಅವರಿಗೆ ಯಾವ ರೀತಿ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡೋಕೆ ಆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ತರಾಟೆಗೆ ತೆಗೆದುಕೊಳ್ಳುವಂತ ಆತಂಕ ಎದುರಾಗಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ನ ನಾಯಕರೊಂದಿಗೆ ಈಗಾಗಲೇ ಮಂಡ್ಯದ ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಇವತ್ತು ಸಮಾವೇಶ ನಡೀತಿರುವಂತಹ ಸಂದರ್ಭದಲ್ಲೇ ಚಲುವರಾಯಸ್ವಾಮಿಯವನ್ನ ಕಾವೇರಿ ನಿವಾಸಕ್ಕೆ ಕರೆಸಿಕೊಂಡಂತ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಜನ ಸೇರಿರುವ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೇಳಿದರೆ ಮತ್ತು ಯಾವುದೇ ಕಾರಣಕ್ಕೂ ನೀವು ಬೆಂಬಲವನ್ನು ಕೊಡಬಾರದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಚಲುವರಾಯಸ್ವಾಮಿಯವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಒಂದರ್ಥದಲ್ಲಿ ಸಿದ್ದರಾಮಯ್ಯವರ ಮಾತಿಗೆ ತಿರುಗೇಟನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಈಗಾಗಲೇ ಚಲುವರಾಯಸ್ವಾಮಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಾಜುರವರು ಡೆಡ್ ಹಾರ್ಸ್ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರನ್ನ ತುಳಿಯುವ ಪ್ರಯತ್ನ ನಡೆದಿದೆ ಮತ್ತು ಅಲ್ಲಿ ನಮ್ಮ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಅನಗತ್ಯ ಕಿರುಕುಳ ಆಗಿದೆ. ಅಲ್ಲದೆ ಒಬ್ಬ ಅಭ್ಯರ್ಥಿ ಹಾಕಿದಂತವರು ಕನಿಷ್ಠ ದೋಸ್ತಿ ಇರೋದ್ರಿಂದ ಅವರವರ ಕಾಂಗ್ರೆಸ್ ನಾಯಕರ ಮನೆಗೆ ಹೋಗಿ ಮನವೊಲಿಸುವುದು ಮತ್ತು ಮನವಿ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಒಟ್ಟಿನಲ್ಲಿ ಇವತ್ತು ಸುಮಲತಾರವರ ಶಕ್ತಿ ಪ್ರದರ್ಶನ ಒಂದ್ ಕಡೆ ದಳಪತಿಗಳಿಗೆ ಎಲ್ಲೊಂದ್ ಕಡೆ ಟೆನ್ಷನ್ ಆಗಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಏನು ಮೈತ್ರಿ ಅಭ್ಯರ್ಥಿ ಹಾಕಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ರಿಂದ ಕಾಂಗ್ರೆಸ್ ನಾಯಕರುಗಳು ಕೂಡ ಇದು ದೊಡ್ಡ ಚಿಂತೆ ಆಗಿದೆ ಅಂತಲೇ ಹೇಳ್ಬೋದು ಶರ್ಮಿತಾ ಶೆಟ್ಟಿ.
ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡ್ಬೇಕು ಅಂತ ಆಲ್ರೆಡಿ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸೂಚನೆಯನ್ನ ಕೊಟ್ಟಿರೋದು ಮಾಜಿ ಸಚಿವ ಚೆಲುವರಾಯಸ್ವಾಮಿ ಅವರಿಗೆ. ಸಿದ್ದರಾಮಯ್ಯಗೆ ಒಂದಿಷ್ಟು ಪ್ರಶ್ನೆಯನ್ನ ಹಾಕಿದ್ದಾರೆ ಚೆಲುವರಾಯಸ್ವಾಮಿ. ಖಡಕ್ ಸೂಚನೆಯನ್ನ ಕೊಟ್ಟಂತ ಟೈಮ್ನಲ್ಲಿ ಮಂಡ್ಯದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಗೆಲ್ಲಿಸಿಕೊಡ್ಬೇಕು, ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು. ಕಾರ್ಯಕರ್ತರು ನೋಡಿದ್ರೆ ಇವತ್ತು ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರವಾಗಿ ಪ್ರಚಾರಕ್ಕೆ ಹೋಗಿದ್ದಾರೆ, ಕೆಲಸ ಮಾಡ್ತಾರೆ, ನೋಡ್ಕೊಳ್ಳಿ ಸರಿಯಾಗಿ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಚೆಲುವರಾಯಸ್ವಾಮಿ ಅವರು ಕೂಡ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಹಾಸನದಲ್ಲಿ ರೇವಣ್ಣ ಪ್ರಜ್ವಲ್ ಕೈ ಮುಖಂಡರನ್ನ ಭೇಟಿ ಮಾಡ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಹೇಳಿ ಫಸ್ಟ್, ಆದ್ರೆ ಮಂಡ್ಯದಲ್ಲಿ ಹೀಗಾಗ್ತಿಲ್ಲ, ಮೊದಲು ಇದನ್ನ ನೀವು ಬಗೆಹರಿಸಿ ಅಂತ ಸಿದ್ದರಾಮಯ್ಯ ಅವರಿಗೆ ಚೆಲುವರಾಯಸ್ವಾಮಿ ಅವರು ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಇದನ್ನ ಸಿಎಂಗೆ ಹೇಳೋರು ಯಾರು ಸರ್? ಸುಮಲತಾಗೆ ಸಪೋರ್ಟ್ ಮಾಡಬೇಡಿ ಅಂದ್ರೆ ಕೇಳ್ತಾರಾ ಇಲ್ಲಿ ಜನ ಅಂತ ಸಿದ್ದರಾಮಯ್ಯ ಅವರ ಪ್ರಶ್ನೆಗೆ ಮರು ಪ್ರಶ್ನೆಯನ್ನ ಚೆಲುವರಾಯಸ್ವಾಮಿ ಅವರು ಹಾಕಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಹಾಗೇನೆ ಚೆಲುವರಾಯಸ್ವಾಮಿ ಮಧ್ಯದಲ್ಲಿ ಏನೆಲ್ಲ ಕಾನ್ವರ್ಸೇಷನ್ ಆಗಿದೆ, ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚೆಲುವರಾಯಸ್ವಾಮಿ ಅವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಇವತ್ತಿನಿಂದ ಮತ್ತಷ್ಟು ಕಗ್ಗಂಟಾದಂತೆ ಕಾಣ್ತಾ ಇದೆ ಮಂಡ್ಯದಲ್ಲಿ. ಚಿದಾನಂದ್ ಪಟೇಲ್. ಶರ್ಮಿತಾ ಶೆಟ್ಟಿ, ಒಂದ್ ಕಡೆ ಮಂಡ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದಂತ ಸುಮಲತಾರವರು ಶಕ್ತಿ ಪ್ರದರ್ಶನ ಮಾಡ್ತಿದ್ರು. ಅವರ ಜೊತೆಗೆ ಜೋಡೆತ್ತುಗಳಂತೆ ದರ್ಶನ್ ಮತ್ತು ಯಶ್ ರವರು ಸಾಥನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಚೆಲುವರಾಯಸ್ವಾಮಿ ಅವರನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬೆಂಗಳೂರಿನ ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡ್ರು. ಚೆಲುವರಾಯಸ್ವಾಮಿಗೆ ಕರೆಸ್ಕೊಂಡ ಕೂಡಲೇ ಇಷ್ಟೊಂದು ಜನ ಹೇಗೆ ಸೇರಿದ್ರು, ಇದು ಯಾರ ಬೆಂಬಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗೆ ತಿರುಗೇಟು ಕೊಟ್ಟಂತ ಚೆಲುವರಾಯಸ್ವಾಮಿ ಅವರು ಇದಕ್ಕೆಲ್ಲ ಕಾರಣ ಯಾರು ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಜೆಡಿಎಸ್ ನಾಯಕರು ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಒಂದ್ ಕಡೆ ಅಲ್ಲಿ ಉಸ್ತುವಾರಿ ಸಚಿವ ಪುಟ್ಟರಾಜ್ ಅವರು ನನ್ನನ್ನು ಡೆಡ್ ಆರ್ಸ್ ಅಂತ ಕರೆದ್ರು. ಜೊತೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರಿಗೆ ಇದುವರೆಗೂ ಕೂಡ ಕಿರುಕುಳ ಆಗಿದೆ, ಎಲ್ಲರೂ ಕೂಡ ಒಂದು ಅರ್ಥದಲ್ಲಿ ಡೆಡ್ ಆರ್ಸ್ ತರ ನಾವಿದ್ದೇವೆ. ಅಲ್ಲದೆ ಸಾಮಾನ್ಯವಾಗಿ ಅಭ್ಯರ್ಥಿ ಆದಂತವರು ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಬಂದು ಅಟ್ಲೀಸ್ಟ್ ಮನವಿಯನ್ನು ಮಾಡ್ಕೊಳ್ಬೇಕಿತ್ತು, ಆದ್ರೆ ಆ ಕೆಲಸವೂ ಆಗಿಲ್ಲ. ಹಾಸನದಲ್ಲಿ ಈ ಕೆಲಸವನ್ನ ರೇವಣ್ಣ ಮಾಡ್ತಿದ್ರು, ಆದ್ರೆ ಮಂಡ್ಯದಲ್ಲಿ ಮಾತ್ರ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ಯಾಕೆ ಪ್ರತಿಷ್ಠೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದ್ ಕಡೆ ನೀವು ನಮ್ಮನ್ನು ಸಮಾಧಾನ ಮಾಡಿಸಲಿಕ್ಕೆ ಎತ್ತೀರಾ, ಆದ್ರೆ ಕಾರ್ಯಕರ್ತರು ಮಾತ್ರ ಜೆಡಿಎಸ್ ವಿರುದ್ಧ ಇದ್ದಾರೆ. ಹಾಗಾಗಿ ಅವರನ್ನ ಸಮಾಧಾನ ಮಾಡಬೇಕಂದ್ರೆ ಸ್ವತಃ ಖುದ್ದು ಮುಖ್ಯಮಂತ್ರಿ ಅಥವಾ ಅವರ ಪುತ್ರ ಬಂದು ಎಲ್ಲರನ್ನು ಕೂಡ ಮನವಿ ಮಾಡಬೇಕಾಗಿದೆ ಮತ್ತು ಮನವೊಲಿಸುವ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ. ಆದ್ರೆ ಈ ಕೆಲಸವನ್ನು ಅವರು ಮಾಡ್ತಿಲ್ಲ, ಇದಕ್ಕೆ ನಾನು ಹೊಣೆ ಅಲ್ಲ, ನನ್ನನ್ನೇ ಹೊಣೆಗಾರಿಕೆ ಮಾಡ್ತೀನಿ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಿರುಗಿ ಕೊಟ್ಟಿದ್ದಾರೆ. ಆದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚೆಲುವರಾಯಸ್ವಾಮಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ದೋಸ್ತಿಯಲ್ಲಿ ಬಿರುಕು ಬರ್ತದೆ ನೋಡ್ಕೊಳ್ಳಿ, ನೀವು ಬಹಿರಂಗವಾಗಿ ಜೆಡಿಎಸ್ಗೆ ಬೆಂಬಲವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ದರ್ಶನಿಯಲ್ಲಿ ಡೆಮೋಕ್ರಸಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.